ಪ್ರಖ್ಯಾತ್ಗೆ ಈ ಒಂದು ನಡುವೆ ಅಂತರವಿರಲಿ ಆದಮೇಲೆ ಇಷ್ಟೊಂದು ಅಂತರ ಯಾಕೆ ಆಯಿತು ಅಂತ. 2 ಸಿನಿಮಾ ಕಂಪ್ಲೀಟ್ ಆಗಿ ಕೂಡ ರಿಲೀಸ್ ಆಗಲಿಲ್ಲ. ಇನ್ನೊಂದು ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ನನಗೇನಾಗಬೇಕು, ನಾನು ಏನು ಮಾಡಬೇಕು ಅಂತ ನನಗೆ ತುಂಬಾ ಚಿಕ್ಕ ಏಜ್ಗೆ ಸಿಕ್ಬಿಡ್ತು. ಅದ್ರ ಬೆಲೆ ನನಗೆ ಗೊತ್ತಾಗಬೇಕು ಅಂದ್ರೆ ತಿರ್ಗಾ 2ನೇ ಸಿನಿಮಾ ಮಾಡೋದಲ್ಲ. ಬಟ್ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದು ಡಾಲಿ ಧನಂಜಯ್ ಸರ್. ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು. ನಿಜವಾಗ್ಲೂ ಹಸಿವಿದೆಯಾ ಹುಡುಗರಿಗೆ, ಶೋಕಿಗೆ ಬಂದಿದಾರ, ಪ್ಯಾಷನೇಟ್ ಬಂದಿದಾರ ಸಿನಿಮಾಗೆ. ಇದೇನು ಡಾಲಿ ಪ್ರೋ ವರ್ಷನ್? ಡಾಲಿನೇ ಬೇರೆ, ಮ್ಯಾಡಿನೇ ಬೇರೆ. ಸೊ ಒಂದು ಆ ಲರ್ನಿಂಗ್ ಪ್ರೊಸೆಸ್ ಆಗ್ಲಿ. ಜೆಸಿದ ಯೂನಿವರ್ಸಿಟಿಲಿ ನಮ್ದೊಂದು ಸಿನಿಮಾ ಮೇಕಿಂಗ್ ಒಂದು ಡಿಗ್ರಿ ಮುಗಿಲಿ. ಕುತ್ತಿಗೆಗೆ ಬಂದಾಗ ಅದು ನೀವು ರಿಯಾಕ್ಟ್ ಮಾಡ್ಲೇಬೇಕಾಗುತ್ತೆ. ಇಲ್ಲ ಏನೋ ಓಮೆ ನಮ್ಗೆ ಅದೇ ಯೂನಿವರ್ಸಿಟಿ, ಅದೇ ಟಾಪ್ PhD ಸಬ್ಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ನಮ್ಗೆ ತುಂಬಾ ಆಸೆ ಇತ್ತು ಪರಪ್ಪನಗರದಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳಿ. ಬಟ್ ತುಂಬಾ ಜನ VIP ಜೈಲ್ಗೆ ಹೋಗಿದ್ರಿಂದ ನಮ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಯಾವಾಗ ಅದು ಬಂತ ಕೈಗೆ ಮಚ್ಚು, ನನಗೆ ನಾನೇ ಮರ್ತ್ಬಿಟ್ಟೆ, ನಾನು ಮ್ಯಾಡಿ ಆಗ್ಬಿಟ್ಟೆ ಆಟೋಮೆಟಿಕ್. ಅಂಡ್ ನಮಗೆ ಡಾಲಿ ಪಿಕ್ಚರ್ಸ್ ಒಂದು ಅವಕಾಶ ಕೊಟ್ಟಿದೆ. ನೀನು ಬಾ, ನೀನು ನಮ್ಮ ಮನೆ ಹುಡುಗ ಅಂದ್ಬಿಟ್ಟು ಧನಂಜಯ್ ಸರ್ ನಮ್ಮನ್ನು ಹಿಡ್ಕೊಂಡು ಬಂದಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ JC ನಾಯಕ ಸೂರ್ಯ ಪ್ರಖ್ಯಾತ್ ಆಗಿದ್ದಾರೆ. ಈಗ ಪ್ರಖ್ಯಾತ್ ಅಂತಾನೆ ಬರುತ್ತೆ. ಸೊ ಹಂಗಾಗಿ ಸೂರ್ಯ ಪ್ರಖ್ಯಾತ್ ಈಗ ನನ್ನ ಜೊತೆಗಿದ್ದಾರೆ. ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ ಸರ್. ಸೂರ್ಯ ಅಂತ ಈಗ ಹೊಸದಾಗಿ ನಾಮಕರಣ ಮಾಡ್ಕೊಂಡಿರೋ ವಿಶೇಷ ಅಂದ್ರೆ ಪ್ರಖ್ಯಾತ್ ಅಂತ ಎಲ್ಲಾರ ಬಾಯಿಗೂ ಈಸಿಯಾಗಿ ಬರ್ತಾ ಇರ್ಲಿಲ್ಲ. ಸ್ವಲ್ಪ BC ಸೆಂಟರ್ ಕಡೆ ಹೋದ್ರು ಜನ ಕೂಗೋ ರೀತಿ ಇರ್ಲಿ ಹೆಸರು ಅಂತೇಳಿ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಕೂಗ್ತಾ ಇದ್ದ ಹೆಸರು. ಅಂದ್ರೆ ಮನೆಯಲ್ಲಿ ಸೂರ್ಯ ಅಂತ ಅನ್ನೋರು. ಹೌದಾ? ಸ್ಕೂಲ್ಗೆ ಐಡೆಂಟಿಟಿ ಕಾರ್ಡ್ಗೆ ಪ್ರಖ್ಯಾತ್ ಅಂತ ಇತ್ತು. ಸೊ ಜೊತೆಗೆ ಹಿಂಗಿದ್ರು ಮನೆಯಲ್ಲೆಲ್ಲ ಗೊತ್ತಿರೋ ಹೆಸರೇ ಅಲ್ವಾ ಅಂದ್ಬಿಟ್ಟು ಸೂರ್ಯ ಪ್ರಖ್ಯಾತ್ ಅಂತ ಆಡ್ ಮಾಡ್ಕೊಂಡೆ ಅಷ್ಟೇ, ಚೇಂಜ್ ಮಾಡ್ಕೊಂಡಿಲ್ಲ. ಒಂದು ಬಿಗಿನಿಂಗ್ ಹೇಳ್ಬೇಕಂದ್ರೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಒಂದು ಡಾಲಿ ಪಿಕ್ಚರ್ಸು, KRG ಇದೆ. ತುಂಬ ಒಳ್ಳೆ ಕಾಂಬಿನೇಷನ್ ಇದು, ತುಂಬ ಒಳ್ಳೆ ತಂಡ. ಆ್ಯಂಡ್ ಕಂಟೆಂಟ್ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ನಿಜ. ಟೀಸರ್ ನೋಡಿದಾಗಲೇ ಭಯ ಆಗಿತ್ತು. ಸೊ ಮ್ಯಾಡಿ ಇದು JC ಟ್ರೈಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಇವತ್ತಿಗೆ ಈ ಜನ್ಸಿ ಕಲ್ಟ್ ಥರ ಕಾಣ್ತಾ ಇದೆ ಕಂಟೆಂಟು. ಆ್ಯಂಡ್ ಚೇತನ್ ಪ್ರಾಮಿಸಿಂಗ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದು ಹಾಗಾಗಿ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಪ್ರಾಸೆಸ್ನ ಮಾತಾಡೋಣ. ಸೊ ಮೊದಲಿಗೆ ಪ್ರಖ್ಯಾತ್ಗೆ ಈ ಒಂದು ನಡುವೆ ಅಂತರವಿರಲಿ ಆದಮೇಲೆ ಇಷ್ಟೊಂದು ಅಂತರ ಯಾಕೆ ಆಯಿತು ಅಂತ. ಅಂದ್ರೆ ಅದೇನೋ ಗೊತ್ತಿಲ್ಲ ಸರ್, ವಿಧಿವಶ ಅನ್ಬೋದು. ಏಕೆಂದ್ರೆ ಮೊದಲನೇ ಅವಕಾಶ ತುಂಬಾ ಅಂದ್ರೆ ಬೇಗ ಸಿಕ್ಬಿಡ್ತು ನನಗೆ. 20 ವರ್ಷ ಇದ್ದಾಗಲೇ ನನಗೆ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡಿದೆ. ರಿಲೀಸ್ ಆಯ್ತು 22 ಆದ್ಮೇಲೆ. ಅಂಡ್ ಇನ್ನ 3 ಸಿನಿಮಾ ಒಪ್ಕೊಂಡೆ. ನಾನೇನು ಸುಮ್ಮನೆ ಕೂತಿರ್ಲಿಲ್ಲ ಮನೇಲಿ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಈ ಕೋವಿಡ್ ಕಾರಣದಿಂದ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ರಾಂಗ್ ಅಸೋಸಿಯೇಷನ್ಗಳಾಯ್ತು. ಸಿನಿಮಾನ ತೆರೆ ಮೇಲೆ ತರಲೇ ಇಲ್ಲ ಅವರು. ಅದೆಲ್ಲ ಹಂಗೆ ಡಬ್ಬ ಸೇರ್ಕೊಂಡ್ಬಿಡ್ತು. 2 ಸಿನಿಮಾ ಕಂಪ್ಲೀಟ್ ಆಗಿ ಕೂಡ ರಿಲೀಸ್ ಆಗಲಿಲ್ಲ. ಇನ್ನೊಂದು ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ಒಂದು ಸಿನಿಮಾಗಂತೂ ನಾನು 1.5 ವರ್ಷ ಡೆಡಿಕೇಶನ್ ಮಾಡಿದ್ದೆ. ನಾನು ಲಾಂಗ್ ಹೇರ್ ಬಿಟ್ಕೊಂಡು 6 ಪ್ಯಾಕ್ ಮಾಡಿಕೊಂಡು ಅದಕ್ಕೆ ಆದಂಥ ಟೈಮ್ ಕೊಟ್ಟು ಅಷ್ಟು ಪ್ಯಾಷನೇಟ್ ಆಗಿ ಮಾಡಬೇಕಲ್ಲ ಸಿನಿಮಾನ ಅಂತ ಹೇಳಿ ಮಾಡಿದ್ವಿ. ಬಟ್ ಅದು ತೆರೆ ಅಂದರೆ ಸಿನಿಮಾ ಮುಗ್ಸೋಕ್ಕೆ ಆಗಲಿಲ್ಲ. ಈ ಒಂದು ಫ್ರಸ್ಟ್ರೇಷನಲ್ಲಿ, ಒಂದು ಡಿಪ್ರೆಷನಲ್ಲಿ ಏನಾದ್ರು ಮಾಡಬೇಕಲ್ಲ ಅಂತ ಆ ಗ್ಯಾಪಲ್ಲಿ ನಮ್ಮ ಚೇತನ್ ಅವ್ರು ಬಂದು ನನಗೆ ಈ ಕತೆ ಹೇಳಿದರು. ನನಗೆ ಈ ಕತೆ ಮೇಲೆ ತುಂಬ ಹೋಪ್ ಇತ್ತು, ಇದು ಪಕ್ಕಾ ವರ್ಕ್ ಆಗುತ್ತೆ. ಯಾಕೆಂದರೆ ಎಲ್ಲ ಹೀರೋಗಳಿಗೂ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಒಂದು ಲೈಫ್ ಕೊಟ್ಟಿದೆ. ನಾನು ಯಾಕೆ ಟ್ರೈ ಮಾಡ್ಬಾರ್ದು. ಆ್ಯಂಡ್ ನನ್ನನ್ನು ನಾನು ಬೇರೆ ರೀತಿ ಬಿಂಬಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಸ್ಕ್ರಿಪ್ಟ್ ಅಂತ ಹೇಳಿ ನನಗೆ ಯಾವಾಗಲೂ ಅನ್ಸೋದು. ಸೊ ನಾವೇ ಒಂದು ಆಫೀಸ್ ಮಾಡಿದ್ವಿ, ನಾವೇ ಮಾಸಿ ಸರ್ ಇಡಿದ್ವಿ, ಡೈಲಾಗ್ಸ್ ಬರ್ಸಿದ್ವಿ, ವರ್ಕ್ಶಾಪ್ಗಳು ಸ್ಟಾರ್ಟ್ ಆಯಿತು, ಆರ್ಟಿಸ್ಟ್ಗಳನ್ನ ಕಾಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರೊಡ್ಯೂಸರ್ ಒಂದು ಬ್ಯಾಲೆನ್ಸ್ ಬಿಟ್ಟು ಎಲ್ಲಾನು ರೆಡಿ ಮಾಡಿ ನಾವೇ ತಯಾರು ಮಾಡಿ ಇಟ್ಕೊಂಡಿದ್ವಿ. ಪ್ರೀ ಪ್ರೊಡಕ್ಷನ್ ಕೆಲಸ ಏನೇನಿದೆ, ಲೊಕೇಶನ್ ರೆಕ್ಕಿ ಸಮೇತ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಏನು ಪ್ರತಿಯೊಂದು ರೆಡಿ ಇತ್ತು ನಮ್ಮ ಹತ್ರ. ಸೊ ನೆಕ್ಸ್ಟು ಪ್ರೊಡ್ಯೂಸರ್ ಹಂಟಿಂಗು ಪ್ಯಾರಲಲ್ಲಿ ನಡೀತಾ ಇತ್ತು. ನಾವೇನು ಪ್ರೊಡ್ಯೂಸರ್ ಪಿಚ್ ಕೂಡ ಅಂತ ಹೇಳಿ ಒಂದು 5 ಮಿನಿಟ್ಸ್ ವೀಡಿಯೋ ಮಾಡಿದ್ವಿ ಸಿನಿಮಾ ಬಗ್ಗೆ. ಅದನ್ನ ಇಟ್ಕೊಳ್ಳೋದು, ಬೌಂಡ್ ಸ್ಕ್ರಿಪ್ಟ್ ತೊಗೊಂಡೋಗೋದು, ಎಲ್ಲರ ಹತ್ರ ಕೇಳೋದು, ಮಾಡಿ ಅನ್ನೋದು, ಪ್ರೊಡ್ಯೂಸ್ ಮಾಡೋದು ಅಂತಿದ್ರು. ಧನಂಜಯ್ ಸರ್ ಪ್ರಾಮಿಸ್ ಮಾಡಿದ್ರು, ಇದು ಮಾಡ್ತೀನಿ ಕಣೋ ನಾನು ಅಂತ ಹೇಳಿ. ಬಟ್ ನಾವು ಪ್ರೆಷರ್ ಹಾಕಿ ಮಾಡಿ ಅನ್ನೋಕ್ಕಾಗಲ್ವಲ್ಲ. ಅದೊಂದು ಪ್ರೊಸೆಸ್ಸಲ್ಲಿ ನಡೀತಾ ಇತ್ತು. ಪ್ಯಾರಲಾಗಿ ನಾವು ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ಒಂದು ಫೈನ್ ಡೇ ಧನಂಜಯ್ ಸರ್ ಒಂದು ಕಾಲ್ ಕೊಟ್ಟರು, ಇಲ್ಲ ಮುಂದುವರಿಯೋಣ, ಶುರು ಮಾಡಿ ಶೂಟಿಂಗ್ ಅಂತ ಹೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಇಷ್ಟು ವರ್ಷ ತಗೋತು, ಅಂದರೆ ತಿರ್ಗಾ ಬೆಳ್ಳಿ ತೆರೆ ಮೇಲೆ ಬರೋದಕ್ಕೆ ಇಷ್ಟು ವರ್ಷ ನಮಗೆ ಸೈಕಲ್ ಹೊಡೆದು ಕಡೆಗೂ ಆ ಪೇಷನ್ಸ್ನ ಕಳ್ಕೊಬಾರ್ದು. ಮುಂದೆಲ್ಲ ಒಂದಿನ ಬರುತ್ತೆ ಟೈಮ್ ಅನ್ನೋದಕ್ಕೆ ಇವತ್ತು ಫೆಬ್ರವರಿ 6 ಬರ್ತಾ ಇರೋದೇ ಒಂದು ಸಾಕ್ಷಿ. ಇಷ್ಟು ಆಯ್ತು ಸರ್ ಗ್ಯಾಪಲ್ಲಿ, ಅಂತರದಲ್ಲಿ ಇಷ್ಟು ಗ್ಯಾಪ್ ಆಯಿತು. ಅಂದರೆ ಒಂದು ಈ ಮೇ ಬಿ ಮೊದಲನೇ ಸಿನಿಮಾ ಆಗಿರ್ಬೋದು, 1-2 ಸಿನಿಮಾ ರಿಲೀಸ್ ಆಗದೆ ಇರ್ಬೋದು. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ರಿಯಲೈಸ್ ಆಗಿರುತ್ತೆ, ನನಗೆ ಏನಾಗಬೇಕು, ನಾನು ಏನು ಮಾಡಬೇಕು ಅಂತ. ಹೌದು, ಮೇ ಬಿ ಆ ಒಂದು ಅನಿಸುವಿಕೆನೇ ಈ ಸಿನಿಮಾನ ಅಂತ. ಖಂಡಿತ ಸರ್. ಯಾಕೆಂದ್ರೆ ಅದು ಕಲಿಸುತ್ತೆ ಸರ್ ಪಾಠ. ಇಷ್ಟು ಈಸಿಯಾಗಿ ಸಿಕ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ ನನಗೆ. ಹಾಗೆ ಆಗಿದ್ದು. ನನ್ನ ಮೊದಲನೇ ಸಿನಿಮಾ ನನಗೆ ತುಂಬ ಈಸಿಯಾಗೆ ಸಿಕ್ತು ಅಂತ ಹೇಳ್ಬೋದು. ಇನ್ನು ನಾಟಕ ಮಾಡ್ಕೊಂಡಿದ್ದೆ, ಇನ್ನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ನಾನು. ಆಡೋ ಹುಡುಗ, ಅವನಿಗೆ ಆಲ್ರೆಡಿ ಹೀರೋ ಚಾನ್ಸ್ ಸಿಕ್ಬಿಡ್ತಂದ್ರೆ ಅಂದರೆ ಎಲ್ಲರೂ ಅದೃಷ್ಟ ಅನ್ನೋರು ಪಾಪ.
ಎಷ್ಟೋ ವರ್ಷ ಕಷ್ಟ ಪಡ್ಕೊಂಡು ಒಂದು ಸಿನಿಮಾ ಹೀರೋ ಆಗಿ ಮಾಡ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ನನಗೆ ತುಂಬಾ ಚಿಕ್ಕ ಏಜ್ಗೆ ಸಿಕ್ಬಿಡ್ತು. ಅದ್ರ ಬೆಲೆ ನನಗೆ ಗೊತ್ತಾಗ್ಬೇಕು ಅಂದ್ರೆ ತಿರ್ಗಾ 2ನೇ ಸಿನಿಮಾ ಮಾಡೋದಲ್ಲ, ಅದು ನಿಜವಾದ ಬೆಲೆ ನನಗೆ ಇವಾಗ ಗೊತ್ತಾಗ್ತಾ ಇದೆ, ಎಷ್ಟು ಕಷ್ಟ ಅನ್ನೋದು. ಏಕೆಂದ್ರೆ 100 ಜನ ಬರ್ತಾರೆ ನಾವು ಆ ಹೀರೋಗಳಾಗ್ಬೇಕು, ಕಲಾವಿದರಾಗಬೇಕು ಅನ್ನೋದು. ಆ ಬೆಲೆ ತಿಳ್ಕೊಬೇಕು ಅಂದ್ಬಿಟ್ಟು ದೇವ್ರು ಇಷ್ಟು ವರ್ಷ ಕಾಯಿಸಿದ್ನೇನೋ ಅಂತ ಅನ್ಸ್ತು ನನಗೆ. ಈ ಒಂದು ಕೊಲಾಬ್ರೇಷನ್ ಈಗ ಡಾಲಿ ಧನಂಜಯ ಅಂದ ತಕ್ಷಣ ಡಾಲಿ ಏನು ಸುಲಭವಾಗಿ ಬೆಳೆದಿಲ್ಲ. ಹೌದು, ತುಂಬ ದೊಡ್ಡ ಪ್ರಾಸೆಸ್ ಇದೆ, ಅಂದರೆ ತುಂಬ ಸ್ಟ್ರಗಲ್ ಇದೆ, ಹರ್ಡಲ್ಸ್ ಇದೆ. ಅದೆಲ್ಲ ಆಗಿ ಇವತ್ತಿಗೆ ಒಂದಷ್ಟು ಕಂಟೆಂಟ್ಸ್ ಮಾಡ್ತಾರೆ, ಹೊಸ ಹುಡುಗರಿಗೆ ಅವಕಾಶ ಕೊಡ್ತಾರೆ ಅಂತಂದರೆ ಅವ್ರದ್ದು ಈ ಒಂದು ಕೊಲಾಬ್ರೇಷನ್. ಸೊ ನೀವೊಂದು ಕಡೆ ಈ ಎಲ್ಲ ಸರ್ಕಸ್ ನೋಡಿದ್ದೀರಾ, ಜೊತೆಗೆ ಡಾಲಿ ಸಿಕ್ಕದ ಮೇಲೆ ಆ ಒಂದು ಕೊಲಾಬ್ರೇಷನ್ನು ಇದ್ರ ಬಗ್ಗೆ ಮಾತಾಡ್ಬೋದು. ಅಂದ್ರೆ ಅವ್ರಿಗೆ ನನ್ನ ಕಷ್ಟ ತುಂಬಾ ಚೆನ್ನಾಗಿ ಅರ್ಥ ಆಗೋದು ಸರ್. ನಾವು ಯಾರು ಬೇರೆ ಪ್ರೊಡ್ಯೂಸರ್ಗೆ ಹೋಗಿ ಹೇಳಿದಾಗ ನಮ್ಮನ್ನ ಬೇರೆ ರೀತಿ ನೋಡೋರು, ಅಂದ್ರೆ ಏನೋ ಬಂದವರೆ ಹೋಗೋರೆ, ಏನೋ ಕತೆ ಮಾಡ್ಕೊಂಡು. ಬಟ್ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದು ಡಾಲಿ ಧನಂಜಯ್ ಸರ್. ಯಾಕೆಂದ್ರೆ ಅವರ ಒಂದು ಜರ್ನಿನೇ ಆ ರೀತಿ ಇತ್ತಲ್ಲ. ಅವರು ನಿನ್ನ ಸಿನಿಮಾ ಪಾಪ ಸೋಲ್ ನೋಡಿ ತಿರ್ಗಾ ಡಾಲಿ ಆಗಿ, ವಿಲನ್ ಆಗಿ, ತಿರ್ಗಾ ಬ್ಲಾಕ್ ಬಸ್ಟರ್ಗಳು ಕೊಟ್ಟು ಪ್ರೊಡ್ಯೂಸರ್ ಆಗಿ, ಅದೊಂದು ಅವರೊಂದು ಎಕ್ಸ್ಪೀರಿಯನ್ಸ್ ಇತ್ತು. ನಮ್ ಕತೆ, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗೋದು. ಕಷ್ಟಪಡ್ತಾರೆ ಹುಡುಗರು, ಒಂದು ಆಫೀಸ್ ಮಾಡ್ಕೊಂಡವ್ರೆ, ಯಾರು ಪ್ರೊಡ್ಯೂಸರ್ ಆಫೀಸ್ ಹಾಕ್ಬಿಡ್ತಾರೆ, ಬಟ್ ಇವ್ರುಗಳೇ ಆಫೀಸ್ ಹಾಕೊಂಡು ಪ್ರೀ ಪ್ರೊಡಕ್ಷನ್ ಕೆಲಸ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಅಂದ್ರೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗ್ಬೋದು, ಆ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿತ್ತು. ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು. ನಿಜವಾಗ್ಲೂ ಹಸಿವಿದೆಯಾ ಹುಡುಗರಿಗೆ, ಶೋಕಿಗೆ ಬಂದಿದಾರ, ಪ್ಯಾಷನೇಟೆಡ್ ಬಂದಿದಾರ ಸಿನಿಮಾಗೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಲ್ಲ. ಸೊ ಚೆನ್ನಾಗಿ ಗ್ರಹಿಸ್ಕೊಂಡ್ರು ನಮ್ಮ ಕಷ್ಟನ ಅವರು. ಅರ್ಥ ಮಾಡಿಸೋದ್ರಲ್ಲಿ ನಾವು ಗೆದ್ವಿ ಅವ್ರಿಗೆ. ಅಂಡ್ ನನಗವ್ರಿಗೆ ಒಂದು ಒಡನಾಟ ಇತ್ತು. ಅಂದ್ರೆ ನನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರು ಅವರು. ನಾನು ನಾಟಕದಲ್ಲೆಲ್ಲ ಮಾಡ್ಬೇಕಾದ್ರೆ ಬಂದು ಶೋಸ್ ನೋಡೋರು. ಅಂಡ್ ನಮ್ದೊಂದು ಸ್ನೇಹ ಬಳಗ ಇತ್ತು ಮೈಸೂರಲ್ಲಿ. ನಾವೆಲ್ಲ ಅಲ್ಲಿ ಸೇರ್ತಾ ಇದ್ವಿ ಏನೋ ಒಂದು ಸಂದರ್ಭಗಳಲ್ಲಿ. ಸೊ ಅವಾಗಿಂದ ನೋಡ್ಕೊಂಡು ಬಂದಿದ್ರು. ನಾನು ಒಂದು ಪ್ಯಾರಲಲ್ ಆಗಿ ಏನೋ ಒಂದು ಸಿನಿಮಾ ಮಾಡ್ತಾರಲ್ಲ, ಯಾಕೆ ನಮ್ಮವನೇ ಅಲ್ವಾ, ನಮ್ಮ ಜೊತೆಗೆ ಇರೋ ಒಂದು ಕ್ಯಾಲಿಬರ್ ಅಲ್ವಾ, ಯಾಕೆ ಬಳಸ್ಕೊಬಾರ್ದು, ಯಾರಿಗೋ ದೂರದವ್ರಿಗೆ ಅವಕಾಶ ಕೊಟ್ಟು ನಾವು ಬಿಡ್ ಮಾಡೋ ಬದಲು ಜೊತೆಗಿರೋರಿಗೆ ಒಂದು ಅವಕಾಶ ಕೊಟ್ಟು ಒಂದು ಬಿಡ್ ಮಾಡೋಣ, ಸಿನಿಮಾ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅಂದರೆ ನನ್ನ ಆ್ಯಕ್ಚುಲಿ ಮ್ಯಾಡಿ ಟೀಸರ್ ನೋಡಿದಾಗ ಅನ್ಕೊಂಡಿದ್ದು, ಇದೇನು ಡಾಲಿ ಪ್ರೋ ವರ್ಷನ್ನ ಅಥವಾ ಡಾಲಿಗೂ ಮ್ಯಾಡಿಗೂ ಏನಾದರೂ ನಂಟಿದ್ಯಾ ಅಂತ. ಇಲ್ಲ ಸರ್, ಡಾಲಿನೇ ಬೇರೆ, ಮ್ಯಾಡಿನೇ ಬೇರೆ. ಡಾಲಿಗೂ ಮ್ಯಾಡಿಗೂ ಏನ್ ಕಂಪ್ಯಾರಿಸನ್ನೇ ಇಲ್ಲ. ಮ್ಯಾಡಿನೇ ಸಪ್ರೇಟ್ ಕ್ಯಾರೆಕ್ಟರ್, ಡಾಲಿನೇ ಸಪ್ರೇಟ್ ಕ್ಯಾರೆಕ್ಟರ್ ಸರ್. ಅಂದ್ರೆ ಡಾಲಿ ಸಿನಿಮಾದಲ್ಲಿ ಇದು ಡಾಲಿ ಫ್ಲೇವರ್ ಸಿನಿಮಾ ಅಂತ ಹೇಳ್ಬೋದು. ಡಾಲಿ ಪ್ರೊಡಕ್ಷನ್ ಡಾಲಿ ಫ್ಲೇವರ್ ಅಂದ್ರೆ ಒಂದು ಭೂಗತ ರೋಗ, ಆ ತರ ಒಂದು ಡಾಲಿ ಫ್ಲೇವರ್ ಕಥೆಗಳು ಅಂತ ಹೇಳ್ಬೋದು. ಬಟ್ ಡಾಲಿ ಕ್ಯಾರೆಕ್ಟರ್, ಮ್ಯಾಡಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸ ಇದೆ. ವೈಯಕ್ತಿಕವಾಗಿ ನಿಮಗೆ ಅಂದರೆ ಆ ಸಿನಿಮಾ, ಮೊದಲನೇ ಸಿನಿಮಾ ತುಂಬ ದೂರ ಆಯಿತು, ಗ್ಯಾಪ್ ಆಯಿತು. ಬಟ್ ಈ ಒಂದು ಚೇಂಜ್ ಓವರು, ಈ ಒಂದು ಕಲ್ಟು, ಈ ಒಂದು ಅಗ್ರೆಸಿವ್ ಅಪ್ರೋಚು, 2 ಶೇಡಲ್ಲಿ ಕಾಣಿಸ್ತೀರಾ. ಮೇ ಬಿ ಟೀಸರ್ ಟ್ರೈಲರ್ ನೋಡಿದಾಗ ಅನ್ನಿಸ್ತು. ಅಂದರೆ ಒಂದು ಸಾಫ್ಟು ಗೋಯಿಂಗ್, ಇನ್ನೊಂದು ಕಂಪ್ಲೀಟ್ಲಿ ಮ್ಯಾಡ್, ಮ್ಯಾಡಿನೇ. ಸೊ ಆ ಒಂದು ಚೇಂಜ್ ಓವರ್ಗೆ ನೀವು ಅಂಟ್ಕೊಂಡಿದ್ದು ಅಥವಾ ಅದನ್ನು ಅಚೀವ್ ಮಾಡಿದ್ದು ಹೇಗೆ ಅಂತ? ಅದೇ ಮಾಮೂಲಿ ಸರ್, ದಪ್ಪ ಆಗಬೇಕು, ಸಣ್ಣ ಆಗಬೇಕು, ಲಾಂಗ್ ಹೇರು, ಶಾರ್ಟ್ ಹೇರು, ಅಂಡ್ ಕಂಟಿನ್ಯೂಟಿ ಮ್ಯಾಚ್ ಮಾಡೋದು. ಫಸ್ಟ್ ಎಲ್ಲ ಲಾಂಗ್ ಹೇರಲ್ಲಿ ಇದ್ದು ಶೂಟ್ ಮಾಡಿ, ಆಮೇಲೆ ತಿರ್ಗಾ ಶಾರ್ಟ್ ಹೇರ್ಗೆ ಹೋಗಿ ಲಾಸ್ಟಿಗೆ ಯೂನಿಫಾರ್ಮ್ ಹಾಕಿರೋ ಒಂದು ಗೆಟಪ್ ಅಲ್ಲಿ ಶೂಟ್ ಮಾಡಿ. ಇನ್ನ ಒಂದು ಅದು ಸಿನಿಮಾಲ್ ನೋಡಿದಾಗ ಗೊತ್ತಾಗುತ್ತೆ, ಟೋಟಲ್ 4 ವೇರಿಯೇಷನ್ ಇದೆ. ಸ್ಕೂಲ್ ಯೂನಿಫಾರ್ಮ್ ಇಂದ ಹಿಡಿದು ಒಂದು ಲಾಸ್ಟ್ ಒಂದು 35 years ತನಕನೂ 4 ಲುಕ್ ಬರುತ್ತೆ. ಸೊ ಅದಕ್ಕೆ ತುಂಬ ಅದರಾದಂಥ ತಯಾರಿ ನಡೀತು. ನನಗೆ ಇನ್ನ ಲಾಂಗ್ ಹೇರ್ ಇತ್ತು, ಅದನ್ನ ಒಂದು ಕಟ್ ಮಾಡಿ ಈ ಲುಕ್ಗೆ ತಂದು ಅದೊಂದು ಉಲ್ಫ್ ತರ ಕಾಣಿಸ್ಬೇಕು. ನಾವು ಏನೇನೋ ರೆಫರೆನ್ಸ್ಗಳು ತಗೊಳ್ಳೋದು, ಆ ಉಲ್ಫ್ ಕಟ್ ಅಂತ ಏನೇನೋ ಕಟ್ಗಳು, ಹೇರ್ ಸ್ಟೈಲ್ ಎಲ್ಲ ಟ್ರೈ ಮಾಡಿ ಕಡೆಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಒಂದು ಟೆಸ್ಟ್ ಶೂಟ್ ಮಾಡಿ. ಸೊ ಅಲ್ಲಿಂದ ಬರ್ತಾ ತಿರ್ಗಾ ಒಂದು ಸ್ಕೂಲ್ ಬಾಯ್ ತರ ಕಾಣಿಸ್ಬೇಕಿತ್ತು ನನಗೆ. ಯಾಕೆಂದ್ರೆ ಈ ಲುಕ್ಕಲ್ಲಿ ಸಡನ್ ಆಗಿ ನನ್ನ ಸ್ಕ್ರೀನಲ್ಲಿ ಬಂದ್ಬಿಟ್ರೆ ಜನ ಈಗ ಯಾರಪ್ಪ ಅಂತ ಕೇಳ್ತಾರೆ. ಆ ಶಾಕುಂತಲೇ ಸಿಕ್ಕಳು ಆದ್ರೂ ತಿರ್ಗಾ ನಾನು ಕನೆಕ್ಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ತಿರ್ಗಾ ನಾನು ಆ ಮ್ಯಾಡಿ ಲುಕ್ ಅಂದ್ರೆ ಒಂದು ಆ ನಡುವೆ ಅಂತಾರಿ ಲುಕ್ಗೆ ಬಂದು ಅಮೇಘನ ಬಾ ಹೋಗೋಣ ಸಾಂಗ್ ಕನೆಕ್ಟ್ ಮಾಡಿದಾಗ ಇವನೇ ಅವನಲ್ವಾ ಅಂತ ಸ್ವಲ್ಪ ಜನಕ್ಕಾದ್ರೂ ರೀಕಾಲ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಕನೆಕ್ಟ್ ಮಾಡಬೇಕಲ್ಲ ಫಸ್ಟ್ ಸಿನಿಮಾಗೂ ನಂದು 2ನೇ ಸಿನಿಮಾಗೂ ಅಂತೇಳಿ ಈ ಥರ ವೇರಿಯೇಷನ್ಸ್ಗಳನ್ನ ಮಾಡಿದ್ವಿ. ಎಲ್ಲೊಂದು ಕಡೆ ಅಂದರೆ ಈ ಸಿನಿಮಾಗೆ ನೀವು ಬರೀ ನಟನೆ ಮಾಡಿಲ್ಲ ಅಂತ ಕಾಣಿಸ್ತದೆ ನನಗೆ, ನೀವು ಮಾತಾಡ್ತಿರೋದು ನೋಡಿದ್ರೆ. ಐ ಮೀನ್ ಒಂದು ಪ್ರೊಡಕ್ಷನ್ ಲೆವೆಲ್ಗೆ ನಿಂತ್ಕೊಂಡು, ಅಂದರೆ ಕಂಪ್ಲೀಟ್ಲಿ ನನ್ನ ಜವಾಬ್ದಾರಿ ಇದು, ನನಗೆ ಇದು ಬೇಕು, ನಾನು ಹಿಂಗೆ ಮಾಡಬೇಕು ಅನ್ನೋ ಒಂದು. ಈಗ ಧನಂಜಯ ಕೂಡ ಆ ರೀತಿ ಮಾಡೇನೆ ಅವರು ಗೆದ್ದಿದ್ದು. ಸಾಕಷ್ಟು ಅಂದರೆ ಸಿನಿಮಾ ಏನು ಅಂತ ಗೊತ್ತಾದ ಮೇಲೆ, ತಿಳ್ಕೊಂಡ ಮೇಲೆ, ಅನುಭವ ಆದಮೇಲೆನೂ ಸುಮ್ಮನೆ ಇರೋಕ್ಕಾಗಲ್ಲ. ಕರೆಕ್ಟ್. ಸೊ ಆ ಒಂದು ವಿಚಾರಕ್ಕೆ ಬರುತ್ತಾರೋದಾದ್ರೆ ಈ ಆಲ್ರೌಂಡರಾಗಿ ಕೆಲಸ ಮಾಡ್ದಂತ ಕಾಣಿಸುತ್ತೆ. ಖಂಡಿತ ಸರ್. ಯಾಕೆಂದ್ರೆ ಅಲ್ಟಿಮೇಟ್ಲಿ ನಾನು ಕೇಳ್ಕೊಂಡು ಹೋಗಿರೋದಲ್ವಾ, ನನ್ನ ಮೇಲೆ ಬಂಡವಾಳ ಆಗ್ತಾ ಇರೋದಲ್ವಾ, ನನಗೆ ಬೇಕಾಗಿರೋದಲ್ವಾ.
ಸೊ ನೀನ್ ಲೀಡ್ ಮಾಡು. ಈಗ ಅವರು ಬರೀ ಒಬ್ಬ ನಿರ್ಮಾಪಕ ಆಗಿದ್ರೆ ಬಂದಿರೋರು ಎಲ್ಲಾನು ಇನಿಷಿಯೇಟಿವ್ ತಗೊಂಡಿರೋರು ನೋಡಿರೋರು ಎಲ್ಲ ಅವರು ಹೆಗ್ಲ ಮೇಲೆ ತಗೊಂಡಿರೋರು. ಬಟ್ ಅವರು ನಟನೆ ಮಾಡ್ಬೇಕಾಗಿದೆ, ಆಕ್ಟಿಂಗ್ ಅಲ್ಲಿ ಬಿಸಿ ಇರ್ತಾರೆ, ಪ್ರತಿದಿನ ಬಂದು ಸೆಟ್ಟಿಗೆ ನಿಂತ್ಕೊಳಕ್ಕಾಗಲ್ಲ. ನಿನಗೊಂದು ಇನ್ಚಾರ್ಜ್ ಕೊಡ್ತಾ ಇದೀನಿ, ನೀನು ಹಿಡ್ಕೊಂಬಂದಿದ್ಯಾ, ನೀನು ಡೈರೆಕ್ಟರ್ನ ಕರ್ಕೊಂಬಂದಿದ್ಯಾ, ಸ್ಕ್ರಿಪ್ಟ್ ತೊಗೊಂಬಂದಿದ್ಯಾ, ಎಲ್ಲ ಮಾಡಿದ್ಯಾ, ನೀನು ಲೀಡ್ ತಗೋ, ನೀನು ಇನ್ಚಾರ್ಜ್ ತಗೋ, ಎಷ್ಟೆಷ್ಟು ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ಬೋದು, ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ಬೋದು ಮಾಡು. ನನಗೂ ಅದು ಕಲಿಯೋದು ಒಂದು ಖುಷಿ ಇತ್ತು. ಯಾಕಂದ್ರೆ ಇದೊಂದು ಅವಕಾಶ. ನಾವು ಏನೋ ಸಿನಿಮಾ ನಾಳೆ ದಿನ ಚೆನ್ನಾಗಾಗಿ ಇನ್ನೇನೋ ನಾವು ದೊಡ್ಡ ಮಟ್ಟಕ್ಕೆ ಏನಾರು ಹೋದಾಗ ನಾವು ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಬಂದಲ್ಲಿ ಟೇಬಲ್ಗಳು ಕುತ್ಕೊಂಡು ಲೆಕ್ಕ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದು ಅಷ್ಟು ಈಸಿಯಾಗಿ ಮಾಡೋಕೆ ಇಲ್ಲೇನೋ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನೋ ಒಂದು ಆರ್ಟ್ ಪ್ರಾಪರ್ಟೀಸ್ ತರೋಕ್ಕಾಗಲ್ಲ, ಕಾಸ್ಟ್ಯೂಮ್ಗೆ ಹೋಗ್ಬಿಟ್ಟು ಬೇಕಂದ್ರೆ ಎಲ್ಲಂದ್ರೆ ಅಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲ ಎಲ್ಲ ಮುಗಿಸ್ಬಿಡೋಣಪ್ಪ, ನಮಗೂ ಒಂದು ಕಲಿಕೆ ಇರುತ್ತೆ. ಆ್ಯಂಡ್ ಯಾರೇ ನೆಕ್ಸ್ಟ್ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಬಂದು ನಮ್ಗೇನೇ ಲೆಕ್ಕ ಕೊಟ್ಟರು ನನಗೆ ಗೊತ್ತು ಎಲ್ಲ ಅಂತ ಹೇಳ್ಬೋದು. ನಮ್ಗೆ ಯಾರು ಮೋಸ ಮಾಡೋದಕ್ಕಾಗಲ್ಲ. ಸೊ ಒಂದು ಆ ಲರ್ನಿಂಗ್ ಪ್ರೊಸೆಸ್ ಆಗ್ಲಿ. ಜೆಸಿ ದ ಯೂನಿವರ್ಸಿಟಿಲಿ ನಮ್ದೊಂದು ಸಿನಿಮಾ ಮೇಕಿಂಗ್ ಒಂದು ಡಿಗ್ರಿ ಮುಗಿಲಿ, ನಿರ್ಮಾಣದ ಒಂದು ಡಿಗ್ರಿ ಆಗ್ಲಿ ಅಂತ ಹೇಳಿ ನಾನು ಇಷ್ಟಪಟ್ಟೇನೆ ಎಲ್ಲಾನು ಹೆಗ್ಲು ಮೇಲೆ ತಗೊಂಡು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ಈ ಜೆ.ಸಿ. ಯೂನಿವರ್ಸಿಟಿಲಿ ಅದೇ ನಾವಾಗಲೇ ಹೀರೋಯಿನ್ ಜೊತೆ ಮಾತಾಡೋಕೆ ಅದೇ ಹೇಳಿದೆ, ಅಂದರೆ ಒಂಥರ ಕಲಿಕೆಗೆ ಒಂದು ಯೂನಿವರ್ಸಿಟಿ ಆಗಿದೆ ಇದು ಅಂತ. ಖಂಡಿತ. ಯಾಕಂದ್ರೆ ಆ ಥರದ್ದು ತಂಡ ಹೌದ್ಕೊಂಡಿದ್ದೀರಾ ನೀವು ಅಂತ. ನಾವು ಆಫೀಸಲ್ಲಿ ಮಾಡಿದಂಥ ವರ್ಕ್ಶಾಪ್ಗಳು ಇರ್ಬೋದು, ಸ್ಕ್ರಿಪ್ಟಿಗೆ ಏನೇನು ಬೇಕು, ಬೌಂಡ್ ಸ್ಕ್ರಿಪ್ಟ್ ಯಾವ ರೀತಿ ರೆಡಿ ಮಾಡಬೇಕು, ನಿರ್ಮಾಣ ಹಂತದಲ್ಲಿ ಲೊಕೇಶನ್ಗಳಲ್ಲಿ ದುಡ್ಡು ಉಳಿಸೋದಾಗ್ಲಿ, ಇನ್ನೇನೋ ಯೂನಿಟ್ ಎಲ್ಲ ರೇಟ್ಸು ನಂಗೆ ಗೊತ್ತಾಗ್ಬಿಡೋದು. ಸ್ಟಾರ್ಟಿಂಗ್ ಬಂದಾಗ ನಂಗೆ ಸೆಟ್ ಲೈಟ್ಸ್ ಏನು ಯೂನಿಟ್ ಲೈಟ್ಸ್ ಗೊತ್ತಾಗ್ತಾ ಇರಲಿಲ್ಲ. ಇದ್ಯಾಕೆ ಅದಕ್ಕೆ ಸಪ್ರೇಟ್ ಬಿಲ್, ಇದಕ್ಕೆ ಎಲ್ಲ ಒಂದೇ ಬಿಲ್ ಮಾಡಿ ಅಂತ ಇದೆ. ಸರ್ ಎಲ್ಲ ಅದು ಸೆಟ್ ಲೈಟ್ಸ್ ಬೇರೆ, ಯೂನಿಟ್ ಲೈಟ್ಸ್ ಬೇರೆ, ಅದು ಬರೀ ಸೆಟ್ ಪ್ರಾಪರ್ಟೀಸ್ ಅದು ಅಂತೆಲ್ಲ ನನಗೆ ಒಂದೊಂದೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಂತು. ಬಟ್ ಲಾಸ್ಟ್ ದಿನ ಶೂಟಿಂಗ್ ಬಂದಾಗ ನಾನು ಬಿಲ್ ನೋಡಿದ್ರೆ ಹೇಳ್ತಾ ಇದ್ದೆ, ಯಾವ ಕರೆಕ್ಟಾಗಿ ಹಾಕಿದ್ದಾರೆ ಬಿಡು, ಯಾವುದಕ್ಕೂ ಜಾಸ್ತಿ ಹಾಕಿಲ್ಲ ಅಂತೇಳಿ. ಸೊ ಅಷ್ಟು ದಿನ ನಾನು ಕುತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು. ತುಂಬಾ ನನಗೆ ಕಲಿಯೋದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು ಡಾಲಿ ಪಿಕ್ಚರ್ಸ್ ಮುಖಾಂತರ. ಯಾಕೆಂದ್ರೆ ಎಲ್ಲ ಪ್ರೊಡಕ್ಷನ್ ಹೌಸಲ್ಲೂ ಈ ತರ ಬಿಡಲ್ಲ. ಧನಂಜಯ ಸರ್ಗೇನೋ ಈಗ ನಾಗಭೂಷಣ್ ಸರ್ ಸಿನಿಮಾ ಮಾಡ್ತಿದ್ರ, ನೀನ್ ಲೀಡ್ ಮಾಡ್ಬೇಕು ಆ ಸಿನಿಮಾನ. ಪೂರ್ಣ ಅವರ ನೀನ್ ಈ ಸಿನಿಮಾನ ಲೀಡ್ ಮಾಡ್ಬೇಕು. ನಾನ್ ಮಾಡ್ತಾ ಇದೀನ, ನಾನ್ ಲೀಡ್ ಮಾಡ್ಬೇಕು. ನಾಳೆ ದಿನ ನಾವುಗಳು ಎಲ್ಲ ಬೆಳೆದು ಒಂದೊಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾಡ್ಬೇಕು. ಸೊ ಅದು ಒಂದು ಮರವಾಗಿ ಬೆಳೆಯುತ್ತೆ, ನಮ್ದೇ ಒಂದು ತಂಡ ಆಗಿ ಬೆಳೆಯುತ್ತೆ. ಇನ್ನೊಂದಷ್ಟು ಜನ ಕಲಾವಿದರಿಗೆ ಅವಕಾಶ ಸಿಗುತ್ತೆ, ನಿರ್ದೇಶಕರುಗಳಿಗೆ ಅವಕಾಶ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಟ್ಟಂಗಾಗುತ್ತೆ. ಸೊ ನಿಮ್ಮ ಗ್ರೋತ್ನ ನೀವು ಬುಡಾನ ನೀವು ಗಟ್ಟಿ ಮಾಡ್ಕೊಂತ ಹೋಗಿ ಅನ್ನೋದು ಧನಂಜಯ್ ಸರ್ ಒಂದು ಆಶಯ. ಸೊ ಅದು ನಮ್ಗೆಲ್ಲರಿಗೂ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ ಸರ್. ನಮ್ಮ ಇಂಡಸ್ಟ್ರಿ ಅಂದ್ರೆ ಯಾವಾಗ್ಲೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು ಮಚ್ಚು. ಹೌದು ಸರ್, ಅವಾಗಿಂದ ಅದು ಉಪೇಂದ್ರ ಅವ್ರ ಸರ್ ಯಾವಾಗ ಓಂಕಾರ ಬರುತ್ತೋ ಅವಾಗಿಂದ ಅದು ಚೆನ್ನಾಗಿ ವರ್ಕೌಟ್ ಆಗ್ತಾ ಬರ್ತಾ ಇದೆ. ಅಂದ್ರೆ ಈಗ ಯಾವುದೇ ಹೀರೋ ಬಂದ್ರು ಈ ತರದೊಂದು ಸ್ಕೇಲ್ ಅಲ್ಲಿ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರತಿ ಸಲ ಗೆದ್ದಿದ್ದಾರೆ. ಕರೆಕ್ಟ್. ಅದಕ್ಕೆ ಲೆಜೆಂಡು ಶಿವಣ್ಣ. ಹೌದು ಸರ್, ಆಬ್ವಿಯಸ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಒಂದು. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡೇ ಬಂದಿರೋಂಥದ್ದು. ಈ ಟೈಮಿಗೆ, ಈ ಜನ್ರೇಷನ್ಗೆ ಈ ಥರದ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅದನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಒಂದು, ಮತ್ತು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಇನ್ನೊಂದು. ಈ ಚಾಲೆಂಜ್ ಹೇಗಿತ್ತು ನಿಮಗೆ ಅಂತ? ಅಂದರೆ ಫಸ್ಟ್ ಕತೆ ಕೇಳಿದಾಗ ಕಂಪ್ಲೀಟ್ಲಿ ರೌಡಿಸಮ್ ಆಗಲಿ, ನಾವು ರೌಡಿಸಮ್ನೇ ಇನ್ಸ್ಪೈರ್ ಮಾಡಕ್ಕೆ ಹೊರಟಿದ್ದೀವಿ, ಜಿದ್ದಿಗೆ ನಿಂತಿದ್ದೀನಿ ಆ ಥರ ಕತೆ ಅಲ್ಲ ನಮ್ಮದು. ನಾವೊಂದು ಅವೇರ್ನೆಸ್ ಕೊಡಕ್ಕೆ ಹೊರಡ್ತಾ ಇದ್ದೀವಿ. ಅಂದರೆ ಸಮಾಜಕ್ಕೆ ಜೆ.ಸಿ. ಅಂದರೆ ಏನು, ಜೆ.ಸಿ. ಒಳಗೆ ಹೋದ್ರೆ ಏನಾಗುತ್ತೆ, ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಏನಾಗುತ್ತೆ, ಬೇಕಾ ನಿಮಗೆ ರೌಡಿಸಮ್ಮು, ಬೇಕಾ ನಿಮ್ಗೆ ಆ ಜಗತ್ತು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದೀವಿ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ನಾನೇನು ಬರೀ ರೌಡಿಸಮ್ ಸಿನಿಮಾ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇನ್ನು ಏರಿಯಾ ಗ್ಯಾಂಗ್ ವಾರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದು ಯಾವುದೋ ಇನ್ನೋಸೆಂಟ್ ಹುಡುಗ ಗೊತ್ತಿಲ್ಲದೆ ಅವ್ನಿಗೆ ಏನೋ ಒಂದು ತಪ್ಪರೊಳಗಡೆ ತಗ್ಲಾಕೊಂತಾನೆ, ಅವನ ಜೀವನ ಯಾವ ರೀತಿ ತಿರುಗಳನ್ನ ತೊಗೊಂಡು ಹೋಗುತ್ತೆ, ತಂದೆ ತಾಯಿ ಎಷ್ಟು ಸಫರ್ ಆಗ್ತಾರೆ, ಸಮಾಜ ಯಾವ ರೀತಿ ನೋಡುತ್ತೆ. ಸೊ ಇದೆಲ್ಲಾನು ನೋಡಬೇಕಾದಂಥ ಅಂದರೆ ವಿಷಯ ಇವತ್ತು ವಿಡಿಯೋ ಕಾಲಲ್ಲಿ ಮರ್ಡ್ರ್ ಮಾಡೋವಂಥ ಫುಟೇಜ್ಗಳನ್ನ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಂಥ ಒಂದು ಯುವಕರ ಮನಸ್ಥಿತಿ ಅಟ್ಲೀಸ್ಟ್ ನಮ್ಮ ಸಿನಿಮಾ ಬಂದು ನೋಡಿದಾಗ, ಯಾಕಂದರೆ ಇವತ್ತು ಅವ್ರು ಜೆ.ಸಿ. ಅನುಭವಿಸಿರ್ತಾರೆ, ಅದೆಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಎಲ್ಲ ತುಂಬ ಥ್ರಿಲ್ ಅನಿಸುತ್ತೆ. ಬಟ್ ಜೆ.ಸಿ. ಒಳಗಿನ ವಾತಾವರಣ ಅವ್ರನ್ನ ಯಾವ ರೀತಿ ತೊಗೊಂಡೋಗುತ್ತೆ. ಆ್ಯಂಡ್ ನೀವು ತಪ್ಪು ಮಾಡಿದಾಗ ನಿಮ್ಮ ಜೊತೆ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಲಾ ಆಗಿರ್ಬೋದು, ಎಷ್ಟು ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅವ್ರು ಯಾವ ರೀತಿ ನಿಮ್ಮನ್ನ ನೋಡ್ತಾರೆ, ನಿಮ್ಮನ್ನು ಪರಿವರ್ತನೆ ಮಾಡ್ತಾರ, ನಿಮ್ಮನ್ನು ಬಳಸ್ಕೊತಾರ, ನಿಮ್ಮಲ್ಲಿರೋ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರ. ಇದೆಲ್ಲ ನೋಡೊಂದು ಕಲಿಕೆ ಆಗುತ್ತೆ ಅನ್ನೋದಕ್ಕೆ ಜೆ.ಸಿ. ಒಂದು ಉದಾಹರಣೆ ಆಗಿತ್ತು. ಸೊ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಇರುತ್ತೆ ಅಂತ ಹೇಳಿ ನಾನು ಅಂದರೆ ಲಾಂಗ್ ಮಚ್ಚಿ ಹಿಡ್ದಿದ್ದೀನಿ, ಹೌದು ನಿಜ. ಬಟ್ ಹಿಡಿದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದೀವಲ್ಲ, ಅದು ಬೇಕಿತ್ತು ಸರ್, ಅದಕ್ಕೆ ಈ ಸಬ್ಜೆಕ್ಟ್ನ ಚೂಸ್ ಮಾಡಿದೆ. ಎಲ್ಲೊಂದು ಕಡೆ ಇದು ಒಂದು ಡೈಲಾಗ್ ಬರುತ್ತೆ, ನಾನು ಅವತ್ತು ಬದುಕಬೇಕು ಅಂದರೆ ಅವನ್ನ ಸಾಯಿಸಲೇಬೇಕಿತ್ತು ಅಂತ. ಅಂದರೆ ಇದು ಯೂನಿವರ್ಸಲ್ ಟ್ರೂತ್ ಅಲ್ವಾ? ಅಂದರೆ ಹೌದು, ಈಗ
ಡಿಪೆಂಡೆನ್ಸಿ ಅದು, ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸಿ. ಒಂದು ಒಬ್ಬ ತಿನ್ಬೇಕು ಅಂದರೆ ಒಬ್ಬರು ಸಾಯ್ಲೇಬೇಕು. ಕರೆಕ್ಟ್. ಈ ರೀತಿಯಾದಂಥ ಒಂದು ಅದು ತುಂಬ ಡೈಲಾಮ್ಗಳನ್ನ ಕೊಡುತ್ತೆ ಆ ಡೈಲಾಗ್. ಹೌದು. ಸೊ ಎಳೆನ ಏನಾದ್ರು ಹೇಳ್ಬೋದಾ ಅಂತ? ಹೇಳೋದು ತುಂಬಾ ಅದು ಅದೇ ಕೀ ಪಾಯಿಂಟ್ಸ್ ಸಿನಿಮಾದಲ್ಲಿ ಹೇಳಕ್ ಹೊರಟ್ಬಿಟ್ರೆ, ಅಲ್ಟಿಮೇಟ್ಲಿ ನೀವು ಹೇಳ್ದಂಗೆ ನಿಮ್ ಕುತ್ತಿಗೆಗೆ ಬಂದಾಗ ಅದು ನೀವು ರಿಯಾಕ್ಟ್ ಮಾಡ್ಲೇಬೇಕಾಗುತ್ತೆ. ಇಲ್ಲ ಏನೋ ಆ ಸಂದರ್ಭ ಹಂಗ್ ಮಾಡಿಸ್ಕೊಡುತ್ತೆ. ಸರಿ ತಪ್ಪು ಅಲ್ಲಿ ಕಾಣೋದಿಲ್ಲ, ಬದುಕಷ್ಟೇ ಕಾಣುತ್ತೆ. ಇವನ್ ಯಾರನ್ನೂ ಸಾಯಿಸ್ಬೇಕು ಅಂತ ಹೋಗಿರಲ್ಲ, ಇವನ್ ಜೀವಕ್ಕೆ ಆಪತ್ ಬಂದಾಗ ಇವನು ಫೈಟ್ ಮಾಡ್ಲೇಬೇಕಾಗುತ್ತೆ. ಸೊ ಅದಕ್ಕೆ ಅದೊಂದು ಡೈಲಾಗ್ನ ಇಟ್ಟಿದೀವಿ. ಇವ್ನು ಬೇಕು ಅಂತ ಮಾಡಕ್ ಏನು ಹೋಗಲ್ಲ, ಇವ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಅವನ್ನ ಸಾಯಿಸ್ಲೇಬೇಕಿತ್ತು ಅಂತ ಹೇಳಿರೋಂಥ ಡೈಲಾಗ್ ಅದು. ಸಿನಿಮಾದಲ್ಲಿ ನೋಡಿದ್ರೆ ಇನ್ನೂ ಮಜಾ ಇರುತ್ತೆ. ನನಗೆ ಮ್ಯಾಡಿ ಕ್ಯಾರೆಕ್ಟ್ರು ಆ ಗ್ಲಿಮ್ಸ್ ನೋಡಿದಾಗ ಮತ್ತು ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಅಂದರೆ, ನಿಮ್ಗೆ ಏನು ಇನ್ಸ್ಪೈರ್ ಆಯಿತು ಅಂತ ಅಂದರೆ ಶಿವಣ್ಣನ ಅಥವಾ ತುಂಬ ಜನ ಇದ್ದಾರೆ. ಹೌದು. ಅಂದರೆ ಈ ಥರದ್ದು ಕ್ಯಾರೆಕ್ಟರ್ಸ್ ಆಗಲಿ ಈ ಥರದ್ದು ಸಿನಿಮಾಗಳು ಮಾಡಿದಾಗ ನಮ್ಮ ಇಂಡಸ್ಟ್ರಿಯಲ್ಲಂತೂ ಸೆಂಟ್ರಲ್ ಜೈಲ್ ಬಗ್ಗೆ ಅಥವಾ ಪೊಲೀಸ್ ಸಿಸ್ಟಮ್ ಬಗ್ಗೆ, ರೌಡಿಸಮ್ ಬಗ್ಗೆ ತುಂಬಾ ಸಿನಿಮಾಗಳು ಬಂದಿದೆ. ಆಲ್ಮೋಸ್ಟ್ 80% ಸಕ್ಸಸ್ ಆದರೆ ಹೌದು, ದೊಡ್ಡ ಸಕ್ಸಸ್ಸು. ಹೌದು. ಸೊ ಆ ಒಂದು ವಿಚಾರಕ್ಕೆ ಬರುತ್ತಿರೋದಾದ್ರೆ ನಿಮಗೆ ಮೋಟಿವೇಟ್ ಮಾಡಿದ್ದು ನಾನು ಹಿಂಗೆ ಕಾಣಿಸ್ಬೇಕು, ಆ ಒಂದು ರಕ್ತಪಾತ, ಆ ಒಂದು ಏನು ಅಷ್ಟು ರಾನೆಸ್ ಆಗಿ. ಅಂದರೆ ತುಂಬ ಸಿನಿಮಾಗಳು, ತುಂಬ ಮೇಕರ್ಸ್ಗಳು ಇನ್ಸ್ಪೈರ್ ಮಾಡಿದ್ದಾರೆ ಸರ್ ನಮಗೆ. ಶಿವಣ್ಣ ಹೇಳ್ದಂಗೆ ಓಮ್ ಎಲ್ಲರಿಗೂ ಅದು ದೊಡ್ಡ ಇನ್ಸ್ಪಿರೇಷನ್. ನಮ್ಗೆ ಏನೇ ಸಿನಿಮಾ ಮಾಡಬೇಕಂದ್ರೆ ಫಸ್ಟು ಓಮೇ ನಮ್ಗೆ ಅದೇ ಯೂನಿವರ್ಸಿಟಿ, ಅದೇ ಟಾಪ್ PhD ಸಬ್ಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ಬಿಟ್ರೆ ನಮಗೆ ಉಪೇಂದ್ರ ಸರ್, ದುನಿಯಾ ಸೂರಿ ಸರ್, ವೆಟ್ರಿಮಾರನ್ ಸಿನಿಮಾಗಳು, ಅಂಡ್ ನಮ್ಮ ರಾಮ್ ಗೋಪಾಲ್ ವರ್ಮಾ ಸರ್ ಸಿನಿಮಾಗಳು, ಈ ಸಿನಿಮಾಗಳನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ. ಅಂದ್ರೆ ಧನುಷ್ ಅವ್ರು ಮಾಡಿರೋಂಥ ಸಿನಿಮಾಗಳು, ಧನುಷ್ ಅವರ ಕ್ಯಾರೆಕ್ಟರ್ಗಳು, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂತಾ ಇದ್ವಿ. ಯಾವ ರೀತಿ ಸಿನಿಮಾ ಮಾಡಬೇಕು ನಂಗೆ ಅಂದ್ರೆ ಬೇಸಿಕಲಿ ವಿರ್ ಆಲ್ ವೆಟ್ರಿಮಾರನ್ ಫ್ಯಾನ್ಸ್ ಅಂತ ಹೇಳ್ಬೋದು. ಅವ್ರದ್ದು ಎಲ್ಲಾ ಸಿನಿಮಾಗಳನ್ನೂ ನಾವು ತುಂಬಾ ನೋಡಿ ನೋಡಿ ಕಲ್ತಿ ಇನ್ಸ್ಪೈರ್ ಆಗಿದ್ದೀವಿ. ಅಲ್ಲಿ ಬರೋಂಥ ಒಂದು ದೃಶ್ಯಗಳನ್ನ ನೋಡಿ ಈ ಥರ ಮಾಡ್ಬೇಕು ಸರ್ ಅಂತಾರೆ. ಚಾಕ್ಲೇಟ್ ಬಾಯಿ ಕೈ ಮುಚ್ಚಿಡಿದ್ರೆ ಯಾವ ರೀತಿ ಕಾಣುತ್ತೆ, ಆ ಕ್ರೂರಿ ಹಿಂಗೆ ಅವನಲ್ಲಿ ಫೇಸಲ್ಲಿ ಬರುತ್ತೆ, ಇದನ್ನ ತುಂಬಾ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡಿ 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 ಇನ್ಸ್ಪೈರ್ ಆಗಿ ಈ JCನ ಡೆವಲಪ್ ಮಾಡಿದ್ದೀವಿ ಅಂತ. ಮೇ ಬಿ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅಥವಾ ಆಗಲೇ ಹೇಳ್ದಂಗೆ ನಿಮ್ದೊಂದು ಆ 3 ವರ್ಷ 4 ವರ್ಷದ ಒಂದು ಹಸುವು ಈ ಡೈರೆಕ್ಟರ್ ಸಿಕ್ಕಾಗ ನಿಮ್ಮ ಒಂದು ತಂಡ ಕಟ್ಟುವಿಕೆ ಜೊತೆಗೆ ಈ ಸಿನಿಮಾ ಮೇಕಿಂಗಲ್ಲಿ ನೀವು ಮಾಡ್ಕೊಂಡಂಥ ಪ್ಲಾನ್ ಹೇಗಿತ್ತು ಮತ್ತು ಏನೆಲ್ಲ ಡಿಸ್ಕಸ್ ಮಾಡಿದ್ರಿ ಆ ಮೂಮೆಂಟಲ್ಲಿ? ಯಾಕೆಂದರೆ ಎವ್ರಿ ಇಯರ್ ಸಿನಿಮಾ ಪ್ಯಾಟರ್ನ್ ಆಫ್ ಸಿನಿಮಾ ಆಗಲಿ ಸಕ್ಸಸ್ ಆಗಲಿ ಎಲ್ಲವೂ ಚೇಂಜ್ ಆಗ್ತಾ ಹೋಗ್ತಿದೆ. ಹೌದು. ಸೊ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಇದ್ವಿ ಸರ್. ಅಂದ್ರೆ ನಾವು ಸ್ಕ್ರಿಪ್ಟ್ ತುಂಬಾ ಹಿಂದೆ ಬರ್ದಿದ್ರು ಕೂಡ ಈಗಿನ ಕಾಲಕ್ಕೆ ನಾವು ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ವಿ. ಅಂಡ್ ಲೊಕೇಶನ್ಗಳೆಲ್ಲ ಹೋದಾಗ ಯಾವ ರೀತಿ ಸೆಟ್ ಮಾಡಬೇಕು ಏನು ಅಂದ್ರೆ ಮೇಕಿಂಗ್ ಪ್ರೊಸೆಸ್ ಬಂದಾಗ ಅಲ್ಟಿಮೇಟ್ಲಿ ಬಜೆಟ್ ಕಮ್ಮಿ ಮಾಡೋದನ್ನ ಯೋಚನೆ ಮಾಡಬೇಕು ಪ್ರೊಡ್ಯೂಸರ್ಗೆ. ಅಂಡ್ ನಮ್ಮ ಚೇತನ್ ಸರ್ ಒಳ್ಳೊಳ್ಳೆ ಲೊಕೇಶನ್ ಆಲ್ರೆಡಿ ಹುಡುಕಿಟ್ಟಿದ್ರು ಬೆಂಗಳೂರು ಸುತ್ತ. ಯಾರು ಎಕ್ಸ್ಪ್ಲೋರೇ ಮಾಡಿಲ್ಲ, ಯಾರು ಶೂಟಿಂಗೇ ಮಾಡದೇ ಇರುವಂಥ ಲೊಕೇಶನ್ಗಳು, ಒಂದಷ್ಟು ಸ್ಲಮ್ಗಳನ್ನ ಹುಡುಕಿ ಇಟ್ಟಿದ್ರು. ಅಂಡ್ ನಮಗೆ ತುಂಬಾ ಆಸೆ ಇತ್ತು ಪರಪ್ಪನಗರದಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿ. ಬಟ್ ತುಂಬಾ ಜನ VIP-ಗಳು ಜೈಲ್ಗೆ ಹೋಗಿದ್ರಿಂದ ನಮಗೆ ಪರ್ಮಿಷನ್ ಸಿಗ್ಲಿಲ್ಲ. ಅದೊಂದು ಕಾರಣಕ್ಕೂ ಕೂಡ ನಮ್ದು ಶೂಟಿಂಗ್ ಡಿಲೇ ಆಯ್ತು. ಅಂದ್ರೆ ಕೊಡ್ತೀವಿ ಅನ್ಬಿಟ್ಟು ಇವತ್ತು ಬನ್ನಿ ನಾಳೆ ಬನ್ನಿ ಅನ್ನೋ ಥರ, ಅಟ್ಲೀಸ್ಟ್ ಕೊಡಲ್ಲ ಅಂದ್ರೆ ನಾವು ಬೇರೆ ಆಪ್ಷನ್ ನೋಡ್ಕೊತಾ ಇದ್ವಿ. ಅಲ್ಲೊಂದು ನಮ್ಗೊಂದು 3-4 ಮಂತ್ಸ್ ಅದೇ ಹೇಳ್ಕೊಂಡು ಹೋಗ್ಬಿಡ್ತು. ಸೊ ಅದಕ್ಕೆ ನಾವು ಸೆಟ್ ಹಾಕಿದ್ವಿ, ಎಕ್ಸ್ಟೀರಿಯರ್ ಸೆಟ್ ಹಾಕಿದ್ವಿ. ಇಂಟೀರಿಯರ್ ಶಿವಮೊಗ್ಗ ಜೈಲ್ಗೆ ಹೋಗಿ ಅದೊಂದು ಪಾಳು ಬಿದ್ದಿರೋ ಜೈಲು, ಅದನ್ನ ವರ್ಕಿಂಗ್ ಜೈಲ್ ತರ ನಾವು ಸೃಷ್ಟಿ ಮಾಡಬೇಕಿತ್ತು. ಆ ಒಂದು ಮೇಕಿಂಗ್ ಪ್ರೊಸೆಸ್ ಅಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡ್ವಿ. ಅಲ್ಲಿ ಕರ್ಸಿ ಜೂನಿಯರ್ಸು, ಆ ಸಜಾ ಕೈದಿ ಬಟ್ಟೆನೂ ಕೂಡ ಏಜಿಂಗ್ ಆಗಿರ್ಬೇಕು, ತುಂಬಾ ಪ್ಯೂರ್ ವೈಟ್ ಇರಬಾರ್ದು. ಅಷ್ಟು ಡೀಟೇಲ್ಡ್ ಆಗಿ ಮೇಕಿಂಗ್ ಮಾಡಿದ್ರೆ ಇವತ್ತೆಲ್ಲರೂ ಔಟ್ಪುಟ್ ನೋಡಿ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ, ಮೇಕಿಂಗ್ ಸಖತ್ತಾಗಿದೆ ಅಂತ ಹೇಳಿ. ಸೊ ಕಾರ್ತಿಕ್ ಸರ್, ಡೈರೆಕ್ಟರು, ಆರ್ಟ್ ಡೈರೆಕ್ಟರು, ನಾವು ಎಲ್ಲರೂ ನಿಂತು ಡೀಟೇಲ್ಡ್ ಆಗಿ ಮಾಡಬೇಕು ಇದನ್ನ. ಜೈಲ್ ಅಂದ್ರೆ ಅಷ್ಟು ಅಥೆಂಟಿಕ್ ಆಗಿ ತೋರಿಸ್ಬೇಕು ಅಂತ ಹೇಳಿ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಮೇಕಿಂಗ್ ವಿಚಾರದಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡ್ವಿ. ಈ ಮಚ್ ಬೀಸೋ ಸ್ಟೈಲು ಒಂದಷ್ಟು ಕಡೆ ನಾನು ಕಡ್ಡಿಪುಡಿಯಲ್ಲಿ ಶಿವಣ್ಣ ಓಡಿಸ್ಕೊಂಡು ಓಡ್ತಾರೆ, ಆ ಥರ ಸನ್ನಿವೇಶಗಳು ಕಾಣಿಸ್ತು. ಸೊ ಅದು ಹೇಗೆ ಪ್ರಾಕ್ಟೀಸ್ ಮಾಡಿದ್ರಾ? ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ ಬೇರೆ ಕಡೆ ಹೆಂಗೆ ಅಂತ, ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಕ್ರೀನ್ ಮೇಲೆ ಅದು ಬಂದ ತಕ್ಷಣ ಆ ವೇವೇ ಬೇರೆ. ಹೌದು, ಹೂ ಬಿಡ್ತಾರೆ. ಹೌದು ಹೌದು. ಈಗಲೂ ಎಲ್ಲ ಟೀಸರ್ ನೋಡಿದವ್ರು ಅದನ್ನೇ ಮಾತಾಡ್ತಾ ಇರೋದು, ನೀನ್ ಹಿಂಗ್ ಹಿಡ್ಕೊಂಡು ಹಿಂಗ್ ನಕ್ಕೊಂಡು ಬರ್ತೀಯಲ್ಲ ಸಾಯಿಸೋ ತರ, ಅದ್ ಸಕ್ಕತ್ತಾಗಿದೆ ಅಂತಾನೆ. ಬೀಸೋದು ಅಷ್ಟೇ, ಬೀಸೋದು ಎಲ್ಲರೂ ಅದನ್ನೇ ಮಾತಾಡ್ತಾರೆ ಟ್ರೇಲರ್ ಟೀಸರ್ ನೋಡಿರೋರು. ಅದೇ ನೀವು ಹೇಳ್ದಂಗೆ ನಮ್ಮ ಆಡಿಯನ್ಸ್ಗೆ ಅದೇನೋ ಜೋಶ್ ಕೊಡುತ್ತೆ. ನನಗೆ ಅದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನನ್ನ ನಡುವೆ ಅಂತರಲ್ಲಿ ಆದ್ಮೇಲೆ 3 ಸಿನಿಮಾದಲ್ಲೇ ನನಗೆ ಯಾವತ್ತು ಮಚ್ಚೆ ಹಿಡ್ದಿರ್ಲಿಲ್ಲ. ಅಂಡ್ ನಮ್ಮ ಫ್ರೆಂಡ್ಸ್ ಬಳಗದಲ್ಲಿ ಕೇಳ್ಬೇಕಾದ್ರೆ ಹಂಗಾಯ್ತಂತೆ ಹಿಂಗಾಯ್ತಂತೆ, ಅವ್ನು JC ಹೊಡದಂತೆ, ಜೈಲಿಂದ ಬಂದಂತೆ, ಒಂಥರ ಥ್ರಿಲ್ಲಿಂಗ್ ಅನ್ಸೋದು, ಫ್ಯಾಸಿನೇಟಿಂಗ್ ಅನ್ಸೋದು. ಬಟ್ ನಾವು ಬೆಳೆದಂಥ ವಾತಾವರಣ, ನಾವು ಬೆಳೆದಂಥ ಕುಟುಂಬದಲ್ಲಿ ನಾವು ಆ ಥರ ಯಾವ್ದು ನಮ್ದು ಆ ಥರ ಬ್ಯಾಕ್ ಗ್ರೌಂಡ್ ಇರಲಿಲ್ಲ, ಹಿಸ್ಟ್ರಿನೂ ಇರಲಿಲ್ಲ.
ನನಗೆ ಅದೊಂದು ಪಾತ್ರ ಹಿಡಿಬೇಕಪ್ಪ, ನಾನು ಒಂದ್ಸತಿ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ರಿಯಲ್ ಆಗಂತೂ ಹಿಡಿಯೋಕ್ಕಾಗಲ್ಲ, ರಿಯಲ್ ಆಗಂತೂ ಕ್ರೈಮ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆದಂಥ ಕಾನೂನು ತಡೆ ಇದೆ. ಸಿನಿಮಾದಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದಾಗ ಯಾವಾಗ ಆ ಬ್ಲಡ್ ಶೆಡ್ ಅಲ್ಲಿ ಆ ಕೈಗೆ ಮಚ್ ಬಂತು ಆಟೋಮೆಟಿಕ್ ಅದೊಂದು ಜೋಶ್ ಬರುತ್ತೆ. ಅಜ್ಜಿ ವಾಡ್ದು ಬಿಸಾಕ್ಬಿಡೋಣ, ಇವತ್ತು ಒಳ್ಳೆ ಸಕ್ಕದಾಗಿ ಪರ್ಫಾರ್ಮ್ ಮಾಡ್ಬಿಡೋಣ, ಸ್ಕ್ರೀನ್ ತಿನ್ಕೊಂಬಿಡೋಣ ಅನ್ನೋ ಜೋಶ್ ಇತ್ತು. ಸೊ ಯಾವಾಗ ಅದು ಬಂತೋ ಕೈಗೆ ಮಚ್ಚು, ನನ್ನನ್ನು ನಾನೇ ಮರ್ತ್ಬಿಟ್ಟೆ, ನಾನು ಮಾಡಿ ಆಗ್ಬಿಟ್ಟೆ ಆಟೋಮೆಟಿಕ್ ಆಗಿ. ಆ ಚೇಸಿಂಗು, ಆ ಬೀಸೋದು, ಹೊಡೆಯೋದು, ಅದೊಂಥರ ಫೀಲು ಚೆನ್ನಾಗಿತ್ತು ಸರ್. ಒಂಥರ ಎಂಜಾಯ್ ಮಾಡ್ತಾ ಇದ್ದೆ ನಾನು ಆ ಪಾತ್ರನ. ಒಂದು ಕಡೆ ಈ ಥರ, ಇನ್ನೊಂದು ಓವರಾಲ್ ಒಂದು ಸಿನಿಮಾ ಒಂದು ಕ್ಯಾರೆಕ್ಟರ್ಗೆ ಜರ್ನಿ ಮಾಡಿದಾಗ ಎಷ್ಟೊಂದು ರಿಯಲೈಸೇಷನ್ಸ್ ಆಗುತ್ತೆ. ಓಕೆ, ಇದ ಬದುಕು ಹಿಂಗಿರುತ್ತೆ ಅಂದರೆ ಆ ಕ್ಯಾರೆಕ್ಟರ್ ಆಗಿ ನೀವು ಇರ್ತೀರಾ, ಬಟ್ ನಿಮ್ಮೊಳಗೊಂದು ಚೇಂಜ್ ಓವರ್ ಶುರು ಆಗಿಬಿಡುತ್ತೆ. ಅಂದರೆ ಇದೆಲ್ಲ ಬದುಕು ಅನ್ನೋದು ಅಂದರೆ ಸುಮಾರು ಕಲಾವಿದರಿಗೆ ಅದಾಗತ್ತೆ ಸಿನಿಮಾ ಮಾಡಿದಾಗ. ಸೊ ನಿಮ್ಗೆ ಆ ಥರದ್ದು ಅನಿಸಿದ್ದು ಅಂದ್ರೆ ನೀವು ಯಾವ ಈಗ ಜೇಸಿ ಕ್ಯಾರೆಕ್ಟರ್ ಏನು ಮ್ಯಾಡಿ ಕ್ಯಾರೆಕ್ಟರ್ ಆಗಿ ಪ್ರಖ್ಯಾತ ಮ್ಯಾಡಿ ಕ್ಯಾರೆಕ್ಟರ್ ಆಗಿ ಜರ್ನಿ ಮಾಡಿದ್ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ, ಗೊತ್ತಾ? ಕರೆಕ್ಟ್, ಏನಯ್ಯ ಬದುಕಿದು ಅಂತ. ಕರೆಕ್ಟ್. ಸೊ ಅದೇ ನಮ್ಮ ಸಿನಿಮಾ ಸರ್. ನೀವೇನು ಹೇಳ್ತಾ ಇದ್ದೀರೋ ಅದೇ ನಮ್ಮ ಸಿನಿಮಾ. ನಮ್ ನೋಡೋದಕ್ಕೆ ಕೇಳೋದಕ್ಕೆ ಮ್ಯಾಡಿ ಸಕ್ಕದಾಗಿ ಕಾಣಿಸ್ತಾನೆ, ಮಚ್ಚಲ್ಲಿ ಬೀಸ್ತಾನೆ, ಹೊಡಿತಾನೆ ಅಂತ ಅನ್ಸ್ಬೋದು. ಬಟ್ ಅಲ್ಟಿಮೇಟ್ಲಿ ಅದು ಅನ್ಭವಿಸೋರ್ಗೆ ಗೊತ್ತು. ಅಂದ್ರೆ ನಾವು ಈ ಸಿನಿಮಾ ಮಾಡೋಕ್ಕೂ ಮುಂಚೆ ತುಂಬಾ ದೊಡ್ಡ ರೌಡಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ವಿ, ಅವ್ರ ಜೀವನ ಹೇಗೆ ಏನು ಅದೆಲ್ಲ ಕೇಳ್ತಾ ಇದ್ವಿ. ಅವ್ರ ಕಡೆಗೆ ಹೇಳೋದು ಅದೇ, ಕಡೆಗೆ ಫ್ಯಾಮಿಲಿ ಸರ್, ಹೆಂಡತಿ ಮಕ್ಕಳು ತಂದೆ ತಾಯಿ ಜ್ಞಾಪಕ ಆಗ್ಬಿಡ್ತಾರೆ, ಯಾರಿಗೂ ಯಾರು ಆಗಲ್ಲ, ಸರ್ಕಲ್ಲು ಫ್ರೆಂಡ್ ಸರ್ಕಲ್ಲು ಜೋಶಲ್ಲಿ ಏನೋ ಮಾಡ್ಬಿಡ್ತೀವಿ. ಜೈಲು ಎಷ್ಟು ಅಂದ್ರೆ ಕೆಟ್ಟೋಗಿದೆ, ವ್ಯವಸ್ಥೆ ಯಾವ ರೀತಿ ಕೆಟ್ಟೋಗಿದೆ, ನಮ್ಮನ್ನ ಉಪಯೋಗಿಸ್ಕೊಳ್ಳೋರೇ ಜಾಸ್ತಿ ನಮ್ಮನ್ನ ತಿದ್ದೋರ್ಗಿಂತ. ನಮ್ಗೆ ಬೇಡ ಅನ್ಸ್ಬಿಡುತ್ತೆ ಜೀವನ. ಅಂದ್ರೆ ಲಾಸ್ಟಲ್ಲಿ ನಮ್ದು ಒಂದು ಡೈಲಾಗ್ ಇದೆ, ಇಲ್ಲಿ ಇರೋ ಜನಗಳ ಜೊತೆ ಬೆರೆಯೋ ಬದಲು ಇಲ್ಲಿ ಇರೋ ಪದಗಳ ಜೊತೆ ಬೆಳೆದ್ಬಿಟ್ಟಿದ್ರೆ ನನ್ನ ಜೀವನ ಚೆನ್ನಾಗಿರ್ತಾ ಇತ್ತು ಅಂತ ಮಾಡಿ ಹೇಳುವಂತ ಡೈಲಾಗು ಜೈಲು ಒಳಗಡೆ. ಸೊ ಅದು ಅಷ್ಟು ಅರ್ಥಪೂರ್ಣವಾಗಿದೆ. ಅಂದ್ರೆ ಅಲ್ಲಿ ಗೋಡೆ ಮೇಲೆ ಎಲ್ಲಾ ಪದಗಳು ಬರ್ದಿರ್ತಾರೆ ಜೈಲು ಒಳಗಡೆ. ನಿಮ್ ಒಳಗಡೆ ಲೈಬ್ರರಿ ಇರುತ್ತೆ, ಬೇಕರಿ ಇರುತ್ತೆ, ಪ್ರಿಂಟಿಂಗ್ ಪ್ರೆಸ್ ಇರುತ್ತೆ, ಜಿಮ್ ಇರುತ್ತೆ. ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಇರುತ್ತೆ ಅವಕಾಶ ಜೈಲು ಒಳಗಡೆ. ಬಟ್ ಯಾರು ಅದನ್ನ ಉಪಯೋಗಿಸ್ಕೊಳ್ಳಲ್ಲ, ಆ ರೂಟಲ್ಲಿ ಬರಲ್ಲ, ಎಲ್ಲ ಇನ್ನ ಬೇರೆ ರೂಟಲ್ಲಿ ನುಗ್ತಾ ಇರ್ತಾರೆ. ಸೊ ಅದು ಖಂಡಿತ ಅನ್ಸುತ್ತೆ, ಖಂಡಿತ ನಾನು ಆ ಕತೆ ಕೇಳಿದಾಗ್ಲೇ ಅನ್ಸಿತ್ತು. ಅಂದ್ರೆ ಇದು ಕರೆಕ್ಟ್ ಅಲ್ವಾ, ಎಂಡ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ನಾನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಿ ಅದು ಸಿನಿಮಾ ಲಾಸ್ಟ್ ಅಲ್ಲಿ ನೋಡಿದಾಗ್ಲೂ ಅನ್ಸ್ತು, ಕರೆಕ್ಟ್ ಅಪ್ಪ, ಇವ್ನಿಗೆ ಇದು ಬೇಡ ಅನ್ಸಿದ್ಯಲ್ಲ ಜೀವನ, ಯಾರಿಗೂ ಬೇಡ ಸರ್ ಇದು, ಆ ಜೀವನನೇ ಬೇಡ. ಅದೇ ನಾನು ಹೇಳ್ದಂಗೆ ನೋಡೋದಕ್ಕೆ ಕೇಳೋದಕ್ಕೆ ಇಷ್ಟೇ, ಅದು ನಾವು ಎಂಜಾಯ್ ಮಾಡ್ಕೊಬೇಕು, ಬಿಡ್ಬೇಕು. ಒಂದ್ ನಿಮಿಷ ಬೇಕಾದ್ರೆ ಏನೋ ಯಾರೋ ಒಂದ್ ಏಟ್ ಹೊಡೆದ್ರು ಪರವಾಗಿಲ್ಲಪ್ಪ, ಸಾಕು, ಏನೋ ಒಂದ್ ಏಟ್ ಹೊಡೆದವನೇ ಅನ್ಕೊಂಡು ಆ ನೆಮ್ಮದಿಲಿ ಇರ್ಬೋದು. ಬಟ್ ಹೊಡೆದಿರೋನ್ಗೆ ಅದು ಕಾಡ್ತಾ ಇರುತ್ತೆ, ತಿರ್ಗಾ ಬಂದು ಯಾವಾಗ ಇವ್ನು ಹೊಡಿತಾನೆ ನನಗೆ ಅನ್ನೋದು, ಆ ಒಂದು ಟೆನ್ಷನ್ ಅಲ್ಲೇ ಅವ್ನು ಬದುಕ್ತಾ ಇರ್ತಾನೆ. ಹೊಡ್ಸ್ಕೊಂಡಿರೋನ್ ನೆಮ್ಮದಿಯಾಗಿರ್ತಾನೆ, ಹೊಡೆದಿರೋನ್ಗೆ ಅದು ಕಾಡ್ತಾ ಇರುತ್ತೆ. ಸೊ ನಮ್ ಸಿನಿಮಾ ನೋಡಿದಾಗ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ನಮ್ ಜೀವನದಲ್ಲಿ ಈ ತರ ಆಗಿತ್ತಲ್ವಾ, ನಾವೇನೋ ಒಂದ್ 5 ನಿಮಿಷ ಟ್ರಿಗರ್ ಆಗಿ ನಾವ್ ಎಲ್ಲೆಲ್ಲೋ ಏನೇನೋ ಆಗೋಯ್ತಲ್ಲ ನಮ್ ಜೀವನಗಳು ಅನ್ನೋದು, ಆ ಒಂದು ಫೀಲ್ ನ ತಗೊಂಡು ಹೋಗ್ತಾರೆ ಜನ. ಅಂದ್ರೆ ಇದು ಈಗ ಇಂಡಸ್ಟ್ರಿ ತುಂಬ ಜನ ಹೀರೋಗಳ ರಿಕ್ವೈರ್ಮೆಂಟ್ ಇದೆ. ಸೊ ಸಿನಿಮಾಗಳು ಮಾಡೋದಕ್ಕಾಗಲಿ ಅಥವಾ ಹುಡುಕಾಟಕ್ಕಾಗಲಿ ಅಂದರೆ ಹೀರೋಗಳು ಬೇಕು, ಆ್ಯಕ್ಚುಲಿ ಇನ್ ಡಿಮ್ಯಾಂಡ್ ಹೀರೋಗಳು ಬೇಕು, ಕಲಾವಿದರು ಬೇಕು ಅಂತ ಇದೆ. ಜೊತೆಗೆ ಸ್ಪರ್ಧೆನೂ ಇದೆ. ಓಕೆ, ಸಿನಿಮಾ ನಾರ್ಮಲ್ ಆಗಿ ಮಾಡಿದ್ರೆ ಆಗಲ್ಲ, ಹೌದು, ಬೆಸ್ಟೇ ಕೊಡಬೇಕು, ಬೆಸ್ಟೇ ಕೊಡಬೇಕು. ಹೌದು, ಈ ಥರದ ಸಿಚುವೇಶನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ? ಅಂದರೆ ಸರ್, ಈಗ ನಾನೆಲ್ಲ ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಫಸ್ಟ್ ಒಬ್ಬ ಆ್ಯಕ್ಟರ್ ಆಗಬೇಕು, ಆಮೇಲೆ ಸ್ಟಾರ್ ಆಗಬೇಕು ಅಂತ. ನಾವು ಎಲ್ಲ ಹೊಸಬ್ರು, ಅಂದರೆ ಎಲ್ಲ ಸ್ಟಾರ್ಗಳಿಗೂ ಇವತ್ತೊಂದು ದೊಡ್ಡ ಜರ್ನಿ ಇದೆ. ಎಲ್ಲ ಒಂದಷ್ಟು ಸಿನಿಮಾಗಳು ಮಾಡಿ ಇವತ್ತು ಸ್ಟಾರ್ಗಳು ಆಗಿದ್ದಾರೆ. ಸೊ ಈ ಒಂದು ಕಾಂಪಿಟೇಷನಲ್ಲಿ ಎಲ್ಲ ಮನೆಗಳಿಂದನೂ ಎಲ್ಲ ಸೂಪರ್ ಸ್ಟಾರ್ ಮಕ್ಳುಗಳು ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರ ಫ್ಯಾಮಿಲಿಗಳಿಂದನೂ ಎಲ್ಲರೂ ಒಬ್ಬೊಬ್ರು ಬರ್ತಾ ಇದ್ದಾರೆ. ಆ್ಯಂಡ್ ನಮಗೆ ಡಾಲಿ ಪಿಕ್ಚರ್ಸ್ ಒಂದು ಅವಕಾಶ ಕೊಟ್ಟಿದೆ. ನೀನು ನಮ್ಮ ಮನೆ ಹುಡುಗ ಅಂದ್ಬಿಟ್ರೆ ಧನಂಜಯ ಸರ್ ನಮ್ಮನ್ನು ಹಿಡ್ಕೊಂಡು ಬಂದಿದ್ದಾರೆ. ಅದು ಇದ್ದೇ ಇರುತ್ತಲ್ಲ ಸರ್, ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಫಸ್ಟು ಒಂದು ಕತೆಗೆ ನಾವು ಆದಷ್ಟು ಪ್ರಾಮುಖ್ಯತೆ ಕೊಡಬೇಕು. ಕತೆ ಹಿಟ್ಟಾಯಿತು ಅಂದರೆ ನಾವು ಹಿಟ್ಟಾದಂಗೆ. ನಮ್ಮೇಲೆ ನಾವು ನನಗೆ ಬಿಲ್ಡಪ್ ಬೇಕು, ನನಗೆ ಆ ಥರ ಬೇಕು, ನಾನು ಹೊಡೆದ್ರೆ ಎಗರಬೇಕು, ಇಷ್ಟು ಜನ ಬೇಕು, ಅದನ್ನು ಜನ ಫಸ್ಟೇ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಫಸ್ಟ್ ಒಬ್ಬ ನನ್ನ ನಟನಾಗಿ ನಾನು ಜನಕ್ಕೆ ಹತ್ತಿರ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಆಮೇಲೆ ಇನ್ನು ಒಂದು ಸ್ಟಾರ್ ಮಾಡುವಂಥ ಸಿನಿಮಾಗಳನ್ನ ಮಾಡಿದ್ರೆ ಜನ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಈ ಒಂದು ಹಾದಿಲಿ ನನ್ನ ಒಂದು ರೂಟ್ ಮ್ಯಾಪ್ನ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಬೇಕು, ಈ ರೀತಿ ಸ್ಟ್ಯಾಂಡ್ ಆಗಬೇಕು, ಈಗಿರೋ ಒಂದು ಹೊಸ ಪರೀಕ್ಷೆಗಳ ಮಧ್ಯ, ಹೊಸ ಕಾಂಪಿಟೇಷನ್ಗಳ ಮಧ್ಯ ಈ ರೀತಿ ಹೋದರೆ ನನಗೆ ಒಂದು ಲಾಂಗ್ ಜರ್ನಿ ಇದೆ ಅನ್ನೋ ಒಂದು ರೂಟ್ ಮ್ಯಾಪ್ನ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಂಡಸ್ಟ್ರಿಯ ಸದ್ಯದ ಪರಿಸರ, ಈ ಪರಿಸ್ಥಿತಿ ಮೇ ಬಿ ನಿಮಗೆ ಈ ರೂಟ್ನ ತೋರಿಸಿದ್ಯಾ ಅಂತ? ಖಂಡಿತ ತೋರಿಸಿದೆ. 7 ವರ್ಷ ಜರ್ನಿ ಎಲ್ಲ ಕಲಿಸ್ಬಿಟ್ಟಿದೆ ಸರ್. ಯಾರ ಜೊತೆ ಅಸೋಸಿಯೇಟ್ ಆಗಬೇಕು, ಯಾರ ಜೊತೆ ಆಗಬಾರ್ದು, ಕತೆ ಹೇಗೆ ಚೂಸ್ ಮಾಡಬೇಕು, ಸ್ಕ್ರಿಪ್ಟ್ ಹೇಗೆ ಡೆವಲಪ್ ಮಾಡಬೇಕು,
ನಮಗೆ ನಾವು ಎಷ್ಟು ನಿಯತ್ತಾಗಿರಬೇಕು, ಒಳ್ಳೆ ಉದ್ದೇಶಗಳು ಇಟ್ಕೊಂಡು ಸಿನಿಮಾ ಮಾಡಬೇಕು, ದುರುದ್ದೇಶಗಳು ಇಟ್ಕೊಂಡು ಸಿನಿಮಾ ಮಾಡಬಾರ್ದು. ಒಂದೇ ಸಿನಿಮಾಲ್ಲಿ ನಾನು ದುಡ್ಡು ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡಬಾರ್ದು. ಕಲೆ ಅನ್ನೋದು ಒಲಿಯುತ್ತೆ, ಅದು ಎಷ್ಟು ಟೈಮ್ ತಗೊಳುತ್ತೆ. ಸರಸ್ವತಿ ಇದ್ ಕಡೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇರೋದ್ ಅಂದ್ರೆ ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಬರಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ತುಂಬಾ ಇದೆ ಸರ್, ತುಂಬಾ ಕಲ್ಸುತ್ತೆ. ನಾನೊಂದು ಅಬ್ಸರ್ವ್ ಮಾಡಿರೋಂಥ ಒಂದು ಇದ್ರ ಪ್ರಕಾರ ಒಳ್ಳೆ ಸಿನಿಮಾ ಮಾಡಿ ಗೆಲ್ಸೋಂಥ ಕಷ್ಟ ಯಾವುದೂ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಯಾವ ಫೀಲ್ಡಲ್ಲೂ ಇಲ್ಲ, ಯಾವ ಬಿಸ್ನೆಸ್ಸು ಇಲ್ಲ, ಏನು ಯಾವ ರಾಜಕಾರಣನೂ ಇಲ್ಲ ಅನ್ಸ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಕಷ್ಟ ಒಂದು ಒಳ್ಳೆ ಪ್ರಾಡಕ್ಟ್ನ ತೆಗೆದು ನಾವು ಸ್ಕ್ರೀನ್ ಮೇಲೆ ಅದನ್ನ ತೋರಿಸಿ ಜನಕ್ಕೆ ಅವ್ರ ಕೈಲಿ ಚಪ್ಪಾಳೆ ಶಿಲೆ ಓಡಿಸ್ಕೊಳ್ಳೋದು ಇವತ್ತು ಅಷ್ಟು ಕಷ್ಟ. ನಾವು ಫೇಕ್ ಅಂತೂ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಮುಂದೆ ನಾವು ಫೇಕ್ ನಟನೆ ಮಾಡೋಕ್ಕಾಗಲ್ಲ, ಯಾವುದೋ ಡುಬಾಕ್ಸ್ ಕತೆ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ಜನಗೆ ಮನಸ್ಸಿಗೆ ಹತ್ರ ಆಗಬೇಕು ಅನ್ನೋದು ಅದು ತುಂಬ ಕಷ್ಟ ಸರ್. ನಾವು ಆ ಒಂದು ಫೀಲ್ಡಿಗೆ ಧುಮುಕಿದೀವಲ್ಲ, ಅದಕ್ಕೆ ಹೋರಾಟ ಮಾಡೋಣ ಅನ್ನೋದು ಒಂದು ಇದು. ತುಂಬಾ ಕ್ಲಾರಿಟಿ ಬಂದಿದೆ ನಿಮಗೆ, ತುಂಬಾ ಕ್ಲಾರಿಟಿಯಲ್ಲಿ ಇದ್ದೀರಾ. ಅಂಡ್ ಇಡೀ ತಂಡನೂ ಹಾಗೆ ಇದೆ. ಹೌದು. ಇಲ್ಲಿಂದ ಆಚೆಗೆ ಏನಾದ್ರು ಯೋಚನೆ ಮಾಡಿದೀರಾ ಸದ್ಯಕ್ಕೆ ಇದಾಗ್ಲಿ ಆಮೇಲೆ ನೋಡೋಣ? ಇಲ್ಲ ಸರ್, ಸುಮ್ಮನಂತೂ ಕೂರೋ ಇದೇ ಅಲ್ಲ. ಯಾಕೆಂದ್ರೆ ನಮಗೂ ಏಜ್ ಆಗ್ತಾ ಇದೆ, ಟೈಮ್ ಹೋಗ್ತಾ ಇದೆ. ಹಣ ಸಂಪಾದನೆ ಮಾಡೋದು ಏಜ್ ಸಂಪಾದನೆ ಮಾಡೋಕ್ಕಾಗಲ್ಲ, ಟೈಮ್ ಸಂಪಾದನೆ ಮಾಡೋಕ್ಕಾಗಲ್ಲ. ಪ್ಯಾರಲಲ್ಲಿ ಇನ್ನೊಂದು ಸಿನಿಮಾ ನಡೀತಾ ಇದೆ, ಅದ್ರೂ ಪ್ರೀ ಪ್ರೊಡಕ್ಷನ್ ಕೆಲಸ ಆಲ್ರೆಡಿ ಹಂತಕ್ಕೆ ಬಂದಿದೆ. ಒಂದು ಹಂತಕ್ಕೆ ಇದು ರಿಲೀಸ್ ಎಲ್ಲ ಮುಗಿಸ್ಕೊಂಡು ಇದೊಂದು ಪ್ರಮೋಷನ್ ಇದ್ರ ಟೆನ್ಷನ್ ಎಲ್ಲ ಕಂಪ್ಲೀಟ್ ಒಂದು ಫ್ರೀ ಆಗಿ ಒಂದು ಬ್ರೇಕ್ ತಗೊಂಡು ಶೂಟಿಂಗ್ ಹೊರಡ್ತೀವಿ. ಅದು ಒಂದು ಇದಕ್ಕೆ ಒಂದು ಅಂದ್ರೆ ಈ ಸಬ್ಜೆಕ್ಟ್ಗಿಂತ ಒಂದು ಡಿಫ್ರೆಂಟ್ ಜಾನರ್. ಇದ್ರ ತರ ಬ್ಲಡ್ ಶೆಡ್ ರೋಡಿಸಮ್ ಏನೂ ಇರಲ್ಲ. ಒಂದು ಒಳ್ಳೆ ಫೀಲ್ ಗುಡ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಎಂಟರ್ಟೈನಿಂಗ್ ಸಿನಿಮಾ. ಸೊ ಎಲ್ಲ ಜಾನರ್ಗಳನ್ನ ಟ್ರೈ ಮಾಡ್ತಾ ಹೋಗೋಣ ಅನ್ನೋದು. ಆಗಲಿ, ಒಳ್ಳೇದಾಗಲಿ. ಆ್ಯಂಡ್ ತುಂಬ ಖುಷಿ ಆಯಿತು ಮಾತಾಡಿ. ನಾನು ನಡುವೆ ಅಂತರವಿರಲಿ ಟೈಮಲ್ಲಿ ನೋಡಿದಂತಹ ಪ್ರಖ್ಯಾತಿಗೂ ಈಗ ನೋಡ್ತಿರೋ ಸೂರ್ಯ ಪ್ರಖ್ಯಾತಿಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಈ ಕ್ಲಾರಿಟಿ ಬೇಕಿತ್ತು. ಒಳ್ಳೆ ಉದಯೋದಯ ಆಗಿದೆಯಾ ನಮ್ಮಲ್ಲಿ? ಅಲ್ಲಲ್ಲ, ಐ ಮೀನ್ ಪ್ರೋ ಅಪ್ಡೇಟೆಡ್. JC ಯೂನಿವರ್ಸಿಟಿ ಕಲಿಸಿರೋದು, ಡಾಲಿ ಯೂನಿವರ್ಸಿಟಿಲಿ. ಕರೆಕ್ಟ್. ಆ್ಯಕ್ಚುಲಿ ಈ ಕ್ಲಾರಿಟಿ ಬೇಕು ಇವತ್ತಿಗೆ. ಅದು ನಿಮ್ಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಗುತ್ತೆ ಸಿನಿಮಾ ಅಂತ ನನ್ಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಕಂಟೆಂಟ್ ಅಷ್ಟು ಪ್ರಾಮಿಸಿಂಗ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಪ್ಯಾಷನೇಟಾಗಿ ಕಾಣಿಸ್ತಾ ಇದ್ದೀರಾ ಟೀಮು. ಒಳ್ಳೇದಾಗಲಿ. 6ನೇ ತಾರೀಕು ಸಿನಿಮಾ ನೋಡಿದ ಮೇಲೆ ಮತ್ತೆ ಮಾತಾಡೋಣ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸೂರ್ಯ ಪ್ರಖ್ಯಾತ್ ಒಟ್ಟಿಗಿನ ಮಾತುಕತೆ. JC 6ನೇ ತಾರೀಕು ರಿಲೀಸ್ ಆಗ್ತಿದೆ. ಆಗಲೇ ಹೇಳ್ದಂಗೆ, ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, OTTವರೆಗೂ ದಯವಿಟ್ಟು ಕಾಯಬೇಡಿ. ಈ ಥರದ ಸಿನಿಮಾಗಳಿಗೆ, ಈ ಥರದ ತಂಡಗಳಿಗೆ ಪ್ರೋತ್ಸಾಹ ಬಹುಮುಖ್ಯ. ಫ್ಯೂಚರ್ ಇವರು, ಇಂಡಸ್ಟ್ರಿ ಫ್ಯೂಚರು, ಆ ಥರದ ಒಂದು ಟ್ಯಾಲೆಂಟ್ಸ್ ಇವರೆಲ್ಲ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹರಿಸಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಒತ್ತು ಮೆರೆಸಿ. ನಮಸ್ಕಾರ.